What did John the Baptist preach? ಸ್ನಾನಿಕನಾದ ಯೋಹಾನನು ಏನಂತ ಬೋಧಿಸಿದನು? Turn back again to Matthew chapter 3. ಮತ್ತಾಯ 3ಕ್ಕೆ ಮತ್ತೊಮ್ಮೆ ತಿರುಗಿಸಿಕೊಳ್ಳ್ರಿ. In Matthew chapter 3, he said, ಮತ್ತಾಯ 3ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತಾನಾತ, how did he prepare the way for Jesus? ಹೇಗೆ ಆತನು ಯೇಸುವಿಗಾಗಿ ಮಾರ್ಗವನ್ನ ಸಿದ್ಧ ಮಾಡಿದನು? Matthew 3 verse 2, repent. That was his first word. ಮತ್ತಾಯ 3:2 ಮಾನಸಾಂತರ ಪಡಿರಿ, ಇದೇ ಆತನು ನುಡಿದಂತ ಮೊದಲ ಮಾತು. That's what all the prophets in the Old Testament preached. ಅದನ್ನೇ ಹಳೆ ಒಡಂಬಡಿಕೆಯಲ್ಲಿದ್ದಂತ ಎಲ್ಲಾ ಪ್ರವಾದಿಗಳು ಬೋಧಿಸಿದ್ದಾಗಿದೆ. Every prophet in the Old Testament, his fundamental message was repent. ಹಳೆಯ ಒಡಂಬಡಿಕೆಯಲ್ಲಿರುವಂಥ ಪ್ರತಿಯೊಬ್ಬ ಪ್ರವಾದಿಯ ಮೂಲಭೂತ ಸಂದೇಶವು ಮಾನಸಾಂತರ ಪಡಿರಿ ಎಂಬುದಾಗಿತ್ತು. Turn back to God. ದೇವರ ಕಡೆಗೆ ತಿರುಗಿಕೊಳ್ಳಿರಿ. But John added one more thing, ಆದರೆ ಸ್ನಾನಿಕನಾದ ಯೋಹಾನನು ಮತ್ತೊಂದನ್ನ ಸೇರಿಸಿದನು, which nobody preached till then. Right from Moses onwards, nobody preached this second part. ಇಲ್ಲಿಯವರೆಗೂ ಮೋಶೆಯಿಂದಾಗಲಿ ಅಥವಾ ಇತರರಿಂದಾಗಲಿ ಈ ಎರಡನೇ ಭಾಗವನ್ನ ಬೋಧಿಸಲ್ಪಟ್ಟಿಲ್ಲ. The kingdom of heaven is near. ಪರಲೋಕ ರಾಜ್ಯವು ಸಮೀಪವಾಗಿದೆ. That nobody said. ಅದು ಯಾರು ಕೂಡ ಹೇಳಲಿಲ್ಲ. So when John was saying, turn around, for the kingdom of heaven is now come. ಯೋಹಾನನು ಈ ರೀತಿ ಹೇಳುವಾಗ, ತಿರುಗಿಕೊಳ್ಳಿರಿ, ಪರಲೋಕ ರಾಜ್ಯವು ಸಮೀಪವಾಗಿದೆ. What he was saying is, 1,500 years, you Israelites, from the time of Moses till now. ಆತನು ಏನಂತ ಹೇಳ್ತಿದ್ದಪ್ಪ ಅಂದ್ರೆ, 1500 ವರ್ಷಗಳು ಮೋಶೆಯಿಂದ ಇಲ್ಲಿಯವರೆಗೂ ಇಸ್ರಾಯೇಲರೇ ನೀವು You've heard the gospel to Israel, ಇಸ್ರಾಯೇಲರಿಗೆ ಸುವಾರ್ತೆಯನ್ನ ನೀವೆಲ್ಲರೂ ಕೇಳಿಸಿಕೊಂಡಿದ್ದೀರಿ, which is Deuteronomy 28. ಅದು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. God will make you prosperous. ದೇವರು ನಿಮ್ಮನ್ನ ಅಭಿವೃದ್ಧಿ ಪಡಿಸುತ್ತಾರೆ. God will defeat your enemies. ದೇವರು ನಿಮ್ಮ ವೈರಿಗಳನ್ನ ಸೋಲಿಸುತ್ತಾರೆ. Enemies meaning not the lust in our flesh. ವೈರಿ ಅಂದ್ರೆ ನಮ್ಮ ಮಾಂಸದಲ್ಲಿರುವಂತ ಮೋಹ ಅಥವಾ ಇಚ್ಛೆ ಅಲ್ಲ, but the Syrians and the Moabites and Ammonites and Egypt and all that. ಅದು ಸಿರಿಯೋ, ಮೋವಾಬ್ಯರು, ಅಮೋರಿಯರು, ಐಗುಪ್ತದವರು, ಇದು ವೈರಿಗಳು ಅಂದ್ರೆ ಅವರಿಗಲ್ಲಿ. God will defeat your enemies and ದೇವರು ನಿಮ್ಮ ವೈರಿಗಳನ್ನ ಸೋಲಿಸುತ್ತಾನೆ ಮತ್ತು you will be the head of all the nations of the earth and you won't be the tail. This is all in Deuteronomy 28. ನೀವು ಲೋಕದ ಎಲ್ಲಾ ಕಡೆಗೆ ತಲೆಯಾಗಿರ್ತೀರಿ, ಬಾಲವಾಗಿರುವುದಿಲ್ಲ ಎಂಬುದಾಗೆಲ್ಲ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. And you will be healthy, you won't be sick. ನೀವು ಆರೋಗ್ಯವುಳ್ಳವರಾಗಿರ್ತೀರಿ, ಅನಾರೋಗ್ಯಕ್ಕೆ ಈಡಾಗುವುದಿಲ್ಲ. It's all earthly blessings. ಇವೆಲ್ಲ ಇಹಲೋಕದ ಆಶೀರ್ವಾದಗಳು. Every blessing was earthly. ಪ್ರತಿಯೊಂದು ಆಶೀರ್ವಾದವು ಇಹಲೋಕಕ್ಕೆ ಸಂಬಂಧಪಟ್ಟವುಗಳಾಗಿದ್ದವು. And if you disobey God, every curse was earthly. ನೀವು ದೇವರಿಗೆ ಅವಿಧೇಯರಾಗುವುದಾದರೆ ಪ್ರತಿಯೊಂದು ಶಾಪವು ಇಹಲೋಕದ್ದಾಗಿರುತ್ತದೆ. No mention of heaven or hell in the promises or the curses in the Old Testament. ಹಳೆ ಒಡಂಬಡಿಕೆಯ ಶಾಪದ ವಾಗ್ದಾನಗಳಲ್ಲಿ ಪರಲೋಕ ಮತ್ತು ನರಕ ಎಂಬುದಾಗಿ ನಮೂದಾಗಿಲ್ಲ. It was only earthly. ಇವೆಲ್ಲವೂ ಇಹಲೋಕಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಆಗಿತ್ತು. God had blessed them with every earthly blessing, with every material blessing in earthly places in Moses. We could say that. ದೇವರು ಅವರಿಗೆ ಇಹಲೋಕದ ಮತ್ತು ಭೌತಿಕ ಆಶೀರ್ವಾದಗಳನ್ನ ಇಹಲೋಕದ ಸ್ಥಳಗಳಲ್ಲಿ ಮೋಶೆಯಲ್ಲಿ ಅನುಗ್ರಹಿಸಿದನು. ಇದನ್ನು ನಾವು ಹೇಳಬಹುದಾಗಿದೆ. New Testament, Ephesians 1:3, God says He's blessed us with every spiritual blessing in heavenly places in Christ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಎಫೆಸ 1:3 ಈ ರೀತಿ ಹೇಳುತ್ತೆ, ಆತನು ಪರಲೋಕದಲ್ಲಿನ ಸಕಲ ಆತ್ಮಿಕ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ ಅಂತ. The Old Testament, He blessed them with every material blessing, physical blessing in earthly places in Moses. ಹಳೆ ಒಡಂಬಡಿಕೆಯಲ್ಲಿ ದೇವರು ಭೌತಿಕ ಮತ್ತು ದೈಹಿಕ ಆಶೀರ್ವಾದಗಳನ್ನು ಇಹಲೋಕದ ಸ್ಥಳಗಳಲ್ಲಿ ಮೋಶೆಯಲ್ಲಿ ದಯಪಾಲಿಸಿದನು. For 1500 years they had that and they really found 1500 ವರ್ಷಗಳ ಕಾಲ ಅದನ್ನು ಅವರು ಹೊಂದಿಕೊಂಡಿದ್ರು, ಅವರು ನಿಜವಾಗಿ ಅದನ್ನು ಕಂಡುಕೊಂಡ್ರು. that if they honored God, they became rich. They were healthy. ಅವರು ದೇವರನ್ನ ಸನ್ಮಾನಿಸಿದರು, ಐಶ್ವರ್ಯವಂತರಾದರು ಮತ್ತು ಆರೋಗ್ಯವುಳ್ಳವರಾದರು. And whenever they honored God, their enemies were defeated. ಅವರು ಯಾವಾಗಲಾದರೂ ದೇವರನ್ನ ಸನ್ಮಾನಿಸುವಾಗ ಅವರ ವೈರಿಗಳು ಸೋತು ಹೋಗ್ತಿದ್ರು. God himself would send angels to fight their enemies. It was amazing. ದೇವರು ಸ್ವಂತ ದೂತರನ್ನ ಕಳಿಸಿ ಕೊಡುತ್ತಿದ್ರು ಅವರನ್ನ ಸೋಲಿಸಲು. ಇದು ಒಂದು ದೊಡ್ಡ ವಿಸ್ಮಯ. But not one word about heaven. ಆದರೆ ಪರಲೋಕದ ಬಗ್ಗೆ ಒಂದೇ ಒಂದು ಪದ ಕೂಡ ಅಲ್ಲಿ ಇಲ್ಲ. Not one word about being
inner partaking of divine nature, nothing. ಒಳಭಾಗದಲ್ಲಿ ದೈವಿಕ ಸ್ವಭಾವವನ್ನು ತೆಗೆದುಕೊಳ್ಳುವುದರ ಕುರಿತು ಒಂದೇ ಒಂದು ಪದ ಕೂಡ ಅಲ್ಲಿ ಸಿಗೋದಿಲ್ಲ. But now John the Baptist said, ಆದ್ರೆ ಈಗ ಸ್ನಾನಿಕನಾದ ಯೋಹಾನನ್ ಹೇಳ್ತಾನೆ, turn from that preoccupation with earthly things. ನೀವು ಪೂರ್ವದಲ್ಲಿ ಇಹಲೋಕದ ಸಂಗತಿಗಳನ್ನ ಏನ್ ಹಿಡಿದುಕೊಂಡಿದ್ರಲ್ಲ ಅದರಿಂದ ಮೊದಲು ತಿರುಗಿಕೊಳ್ಳಿರಿ ಎಂದು. That is repentance today. ಅದು ಇಂದು ಮಾನಸಾಂತರ ಎಂಬುದಾಗಿದೆ. And that message is almost not preached in Christendom. ಕ್ರೈಸ್ತತ್ವದಲ್ಲಿ ಈ ಸಂದೇಶವು ಸಾರಲ್ಪಡುತ್ತಿಲ್ಲ ಹೆಚ್ಚಾಗಿ. Even where people speak about repent, it is repent from your smoking and drinking and gambling and worldly friends and cinemas and pornography and all that is good. ಮಾನಸಾಂತರದ ಬಗ್ಗೆ ಮಾತನಾಡಿದ್ರು ಕೂಡ ಅದು ಯಾವುದರ ಬಗ್ಗೆ ಮಾನಸಾಂತರ ಅಂತ ಹೇಳ್ತಾರೆ ಅಂದ್ರೆ ಸಿನಿಮಾ, ಲೋಕದ ಸ್ನೇಹಿತರು, ಕೆಟ್ಟ ಚಿತ್ರಗಳು ಮತ್ತು ಕುಡಿಕತನ ಮತ್ತು ಸಿಗರೆಟ್ ಸೇದುವಂಥದ್ದು, ಇದರಿಂದ ಮಾನಸಾಂತರ ಪಡಬೇಕು ಅಂತ ಹೇಳ್ತಾರೆ. ಒಳ್ಳೇದದು. But I want to say there are people here who have given up all those things. ನಾನು ಈ ಎಲ್ಲಾ ಸಂಗತಿಗಳನ್ನ ಏನ್ ಬಿಟ್ಕೊಟ್ಟಿದಾರಲ್ಲ ಆ ಜನರಿಗೆ ಹೇಳಕ್ ಇಷ್ಟಪಡ್ತೇನೆ. But you may be still preoccupied with earthly things. ನೀವಿನ್ನೂ ಇಹಲೋಕದ ಸಂಗತಿಗಳಲ್ಲಿ ಕೇಂದ್ರೀಕೃತರಾಗಿದ್ದೀರಿ ಅಂದ್ರೆ ಹಿಡಿದಿಟ್ಟುಕೊಂಡಿದ್ದೀರಿ. So you may say, if I don't think about earthly things, how will I live? ನೀವು ಹೇಳ್ಬಹುದು, ಇಹಲೋಕದ ಸಂಗತಿಗಳ ಬಗ್ಗೆ ನಾ ಚಿಂತಿಸಲಿಲ್ಲ ಅಂದ್ರೆ ಹೇಗೆ ಜೀವಿಸೋದು ಅಂತ. God doesn't say you shouldn't think about it. ದೇವರು ಹೇಳ್ತಾ ಇಲ್ಲ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ. But let the government of God control you as you do your earthly work. ಆದರೆ ದೇವರ ಸರ್ಕಾರವು ನೀವು ಇಹಲೋಕದ ಸಂಗತಿಗಳನ್ನ ಮಾಡುವಾಗ ನಿಯಂತ್ರಿಸುವಂತಿರಬೇಕು. When Jesus was a carpenter, ಯೇಸು ಸ್ವಾಮಿಯು ಬಡಗಿಯಾಗಿರುವಾಗ he wasn't reading the Bible or praying all the time on his knees. No. ಅವರು ಮೊಣಕಾಲೂರಿ ಆ ಸಮಯದಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡುವಂಥದ್ದು, ಸತ್ಯವೇದ ಓದುವಂಥದ್ದು ಮಾಡ್ತಿರ್ಲಿಲ್ಲ. ಇಲ್ಲ. If he had to make stools and benches, he had to concentrate to make sure it's all right. But ಅವರು ಮೇಜನ್ನ, ಕುರ್ಚಿಯನ್ನ ಸಿದ್ಧಪಡಿಸುವಾಗ ಎಲ್ಲ ಸರಿ ಇದೆನಾ ಅಂತ ನಿಶ್ಚಯಪಡಿಸಿಕೊಂಡು ಅದರ ಕಡೆ ಗಮನ ಹರಿಸ್ತಿದ್ರು. ಆದರೆ the principles that governed his carpentry work were the principles of God's kingdom. ಯಾವ ಸರ್ಕಾರವು ಅವರ ಬಡಗಿ ಕೆಲಸವನ್ನ ನಿಯಂತ್ರಿಸುತ್ತಿತ್ತಪ್ಪ ಅಂದ್ರೆ ಅದು ದೇವರ ಸರ್ಕಾರವು. I will not cheat anybody. ನಾನು ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ. My aim is not to become the richest carpenter in Nazareth. No. ನಜರೇತಿನಲ್ಲಿ ನನ್ನ ಗುರಿ ಅತಿ ದೊಡ್ಡ ಶ್ರೀಮಂತನಾಗಬೇಕು ಎಂಬುದು ಇಲ್ಲ. My aim is to earn my living. ನಾನು ನನ್ನ ಜೀವನಕ್ಕಾಗಿ ಸಂಪಾದನೆ ಮಾಡಬೇಕಷ್ಟೇ. To take care of my family. I've got 4 younger brothers, 2 younger sisters. ನನಗೆ 4 ಜನ ಕಿರಿಯ ಸಹೋದರರು, 2 ಕಿರಿಯ ಸಹೋದರಿಯರು ಇದ್ದಾರೆ. ನಾನು ನನ್ನ ಕುಟುಂಬವನ್ನ ನೋಡಿಕೊಳ್ಳಬೇಕು. And a widowed mother at home. ಮನೆಯಲ್ಲಿ ವಿಧವೆಯಾದಂತ ತಾಯಿ ಇದ್ದಾರೆ. I have to work hard. ನಾನು ಕಷ್ಟಪಟ್ಟು ಕೆಲಸ ಮಾಡಬೇಕು. Concentrate on my work. ನನ್ನ ಕೆಲಸದ ಕಡೆ ಹೆಚ್ಚು ಗಮನ ಹರಿಸಬೇಕು. Try and get as many orders as possible. ಎಷ್ಟು ಸಾಧ್ಯನೋ ಅಷ್ಟು ಬಡಗಿ ಕೈ ಕೆಲಸಗಳನ್ನ ಪಡೆದುಕೊಳ್ಳಬೇಕು ಎಂಬುದಾಗಿತ್ತು. And if I meet some poor helpless widow, ನಾನು ಒಬ್ಬ ಬಡ ವಿಧವೆಯನ್ನ ಸಂಧಿಸಿದಾಗ make a chair for her and don't charge her for it. ಅವರಿಗೆ ಒಂದು ಕುರ್ಚಿಯನ್ನು ಸಿದ್ಧಪಡಿಸಿ ಕೊಡಬೇಕು. ಅದಕ್ಕೆ ಏನು ಕೂಡ ವೆಚ್ಚ ಹಾಕಬಾರದು ಅವರಿಗೆ. And if some little child comes into my carpentry shop and breaks something, don't get upset with the child. ಒಂದು ಸಣ್ಣ ಮಗು ಬಂದು ನನ್ನ ಬಡಗಿ ಅಂಗಡಿಯಲ್ಲಿ ಕುರ್ಚಿಯನ್ನ ಅಥವಾ ಮೇಜನ್ನ ಮುರಿಯುವಾಗ ನಾನು ಆ ಮಗುವಿನೊಟ್ಟಿಗೆ ಬೇಸರ ಪಟ್ಟುಕೊಳ್ಳಬಾರದು. Just pick up the child and say, it's okay, my child, don't worry. I can make that again. I love you. ಆ ಮಗುವನ್ನ ಎತ್ಕೊಂಡು ಹೇಳಬೇಕು, ಪರವಾಗಿಲ್ಲ ಮಗುವೆ, ನಾನು ಮತ್ತೊಂದು ಮೇಜನ್ನ ಸಿದ್ಧಪಡಿಸುತ್ತೇನೆ, ನೀನು ತಲೆ ಕೆಡಿಸ್ಕೋಬೇಡ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳುವಂಥದ್ದು. That type of carpenter will never become the richest carpenter in Nazareth. ಆ ರೀತಿಯ ಬಡಗಿಯು ನಜರೇತಿನಲ್ಲಿ ಶ್ರೀಮಂತ ಬಡಗಿಯಾಗಲು ಸಾಧ್ಯನೇ ಇಲ್ಲ. But he'll be the most blessed carpenter. ಆದರೆ ಯೇಸು ಸ್ವಾಮಿಯು ಹೆಚ್ಚು ಆಶೀರ್ವದಿಸಲ್ಪಟ್ಟ ಬಡಗಿಯಾಗಿದ್ದರು. He'll be the greatest blessing to Nazareth than any other human being. ಬೇರೆ ಎಲ್ಲಾ ಮಾನವರಿಗಿಂತ ನಜರೇತಿನಲ್ಲಿ ದೊಡ್ಡ ಆಶೀರ್ವಾದ ನಿಧಿಯಾಗಿದ್ದರು ಅಲ್ಲಿ ಯೇಸು ಸ್ವಾಮಿ. And I want to say to you, that is what God has called you to be. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ದೇವರು ನಿಮ್ಮನ್ನು ಅದಕ್ಕಾಗಿ ಕರೆದಿದ್ದಾರೆ. Where you live, to your relatives. ನೀವು ಎಲ್ಲಿ ಜೀವಿಸ್ತಾ ಇದಿರಲ್ಲ ಅಲ್ಲಿ ನಿಮ್ಮ ಸಂಬಂಧಿಕರಿಗೆ. It's a wonderful thing to have the principles of heaven governing our life. ಇದು ಒಂದು ಅದ್ಭುತವಾದಂಥ ಸಂಗತಿ. ಪರಲೋಕದ ತತ್ವಗಳು ನಮ್ಮ ಜೀವಿತವನ್ನ ಆಳುವಂಥದ್ದು. Upright, we will not cheat, we will not be crooked. ನಾವು ನೀತಿವಂತರು, ನ್ಯಾಯವುಳ್ಳವರಾಗಿರಬೇಕು, ಮೋಸಪಡಿಸಬಾರದು ಮತ್ತು ಕೆಟ್ಟವರಾಗಿರಬಾರದು. We've operated like that in this church for 40 years. 40 ವರ್ಷಗಳಿಂದ ಈ ಒಂದು ಸಭೆಯಲ್ಲಿ ನಾವು ಇದನ್ನ ನಿರ್ವಹಿಸುತ್ತಾ ಬಂದಿದ್ದೇವೆ. People take advantage of us and
They take their money from us. We can't do anything about it, but we don't cheat anybody. ಜನರು ನಮ್ಮಿಂದ ಲಾಭ ತೆಗೆದುಕೊಂಡಿದ್ದಾರೆ, ಹಣವನ್ನ ತೆಗೆದುಕೊಂಡಿದ್ದಾರೆ ನಮ್ಮಿಂದ, ಅದ್ರ ಬಗ್ಗೆ ನಾವೇನು ಮಾಡ್ಲಿಕ್ಕಾಗಲ್ಲ. ಆದರೆ ನಾವು ಯಾರಿಗೂ ಮೋಸ ಮಾಡಿಲ್ಲ. Never. In 40 years, we have never cheated anyone. ಇಲ್ಲ, ಈ 40 ವರ್ಷದಲ್ಲಿ ನಾವು ಯಾರಿಗೂ ಮೋಸ ಮಾಡಿಲ್ಲ. We have never cheated the government. We have never cheated human beings. ಸರ್ಕಾರಕ್ಕಾಗಲಿ ಮನುಷ್ಯರಿಗಾಗಲಿ ಯಾವುದೇ ವಿಷಯದಲ್ಲಿ ವಂಚನೆ ಮಾಡಿಲ್ಲ ನಾವು. If people cheat us, let them do that, but we don't cheat anyone. ಜನರು ನಮಗೆ ಮೋಸ ಪಡಿಸುವಾಗ ಅವರು ಮಾಡ್ಕೊಳ್ಳಿ ಅದನ್ನ, ಆದರೆ ನಾವು ಅದನ್ನ ಹಿಂತಿರುಗಿ ಮಾಡೋಲ್ಲ. That's our principle. ಅದು ನಮ್ಮ ತತ್ವ. It's our principle in our personal life. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಈ ಒಂದು ತತ್ವ ಇರಬೇಕು. I can say that before God today. I have not cheated anyone in my life. ನಾನು ದೇವರ ಎದುರುಗಡೆ ಸತ್ಯವಾಗಿ ಹೇಳಕ್ ಇಷ್ಟಪಡ್ತೇನೆ, ನನ್ನ ಜೀವಿತದಲ್ಲಿ ನಾನು ಎಂದಿಗೂ ಯಾರಿಗೂ ವಂಚನೆ ಮಾಡಿಲ್ಲ. My unconverted days I did, and I restored it all. I gave it all back. But not now. ನಾನು ಪರಿವರ್ತನೆ ಹೊಂದದೇ ಇರುವಂತ ದಿನಗಳಲ್ಲಿ ಆ ಒಂದು ತಪ್ಪನ್ನ ಮಾಡಿದ್ದೆ, ಆದ್ರೆ ಅವೆಲ್ಲವನ್ನ ಮತ್ತೊಮ್ಮೆ ಹಿಂತಿರುಗಿಸಿ ಬಿಟ್ಟೆ. ಆದ್ರೆ ಈಗ ಅದನ್ನ ನಾನು ಮತ್ತೆ ಮಾಡ್ತಾ ಇಲ್ಲ. The principles of God's kingdom. ದೇವರ ರಾಜ್ಯದ ತತ್ವಗಳು. Seek the government of God in every area of our life. ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿ ದೇವರ ಸರ್ಕಾರವನ್ನ ಹುಡುಕುವರಾಗಿರ್ಬೇಕು ನಾವು. Turn from this preoccupation with worldly things to become great and big and all. Earn your living. ನೀವು ಇಹಲೋಕದ ಸಂಗತಿಗಳಲ್ಲಿ ಏನು ಮುಂಚೆ ಆತ್ಕೊಂಡಿದ್ರಲ್ಲ, ದೊಡ್ಡವರಾಗಬೇಕು, ನಾನು ಶ್ರೇಷ್ಠನಾಗಬೇಕು ಲೋಕದಲ್ಲಿ ಅಂತ, ಅದರಿಂದ ತಿರುಗಿಕೊಳ್ಳಿರಿ, ನಿಮ್ಮ ಜೀವನಕ್ಕಾಗಿ ಸಂಪಾದನೆ ಮಾಡ್ರಿ. But be a witness for Christ. That's our calling. ಆದ್ರೆ ಕ್ರಿಸ್ತನಿಗಾಗಿ ಸಾಕ್ಷಿ ಉಳ್ಳವರಾಗಿರ್ರಿ, ಅದೇ ನಮ್ಮ ಕರೆಯಾಗಿದೆ. And that will be the happiest person. ಅದೇ ಸಂತೋಷವುಳ್ಳ ಮನುಷ್ಯನ ಗುರುತು. That will be the happiest family. ಅದೇ ಸಂತೋಷವುಳ್ಳಂತ ಕುಟುಂಬ. That will be a really godly family. ಅದು ನಿಜವಾಗ್ಲೂ ದೈವಿಕ ಕುಟುಂಬ. And that's what we are trying to raise in CFC. ಅದನ್ನೇ ನಾವು CFC ಯಲ್ಲಿ ಬೆಳೆಸಲು ಅಥವಾ ಎಬ್ಬಿಸಲು ಹಾತೊರೆಯುತ್ತಿದ್ದೇವೆ.